ತಂದೆ ತಾಯಿಗಳು ಮಗನ ಮನೆಗೆ ಬರ್ಬೇಕಾದ್ರೆ ಫೋನ್ ಮಾಡಬೇಕು. ಏನಪ್ಪ ನೀನು ಯಾವಾಗ ಅಂದ್ರೆ ಅವಾಗ ಬಂದು ಫೋನ್ ಮಾಡಿ ಬರೋಕ್ಕೇನು ಅಂತಾನೆ ಮಗ. ಇದು ನಮ್ಮ ಹಣೆ ಬರ, ಇದು ನಮ್ಮ ಸಂಪ್ರದಾಯವ, ಇದು ನಮ್ಮ ಸನಾತನ ಧರ್ಮವ, ಯಾವ ಅಧಪತನಕ್ಕೆ ನಾವು ಹೋಗಿದ್ದೀವಿ ಅನ್ನೋದನ್ನು ಈ ಪುರಾಣ ಪಾಠ ಪ್ರವಚನದಲ್ಲಿ ಕೇಳಿ ತಿಳಿದಾಗ ಮಾತ್ರ. ವಯಸ್ಸಾದ 60-70 ಹಿಡ್ಕೊಂಡು ಬರಬೇಕು, ಅವರು ಕೂಡಿಸ್ಬೇಕು. ಅದೇ ನಿಮ್ಮ ಫ್ಯಾಮಿಲಿ ಫುಲ್ ಫಿಲಮ್ಗೆ ಹೋಗುವಾಗ ಮಗುನೂ ಹಿಡ್ಕೊಂಡು ಹೋಗಿರ್ತೀರಿ, ಪುರಾಣಕ್ಕೆ ಬರುವಾಗ ಯಾಕೆ ಕರ್ಕೊಂಬರಲ್ಲ? ಪುರಾಣಕ್ಕೆ ಬರುವಾಗ ಮಕ್ಕಳಿಗೆ ಏನು ಅರ್ಥ ಆಗಲ್ಲ ಆಚಾರ್ಯ, ಕಾರ್ಟೂನ್ ನೋಡುವಾಗ ಅರ್ಥ ಆಗೋರಿಗೆ ಇದು ಅರ್ಥ ಆಗತ್ತೆ ರೀ. ಅರ್ಥ ಆಗೋದು ಬಿಡೋದು ಆಮೇಲೆ ಪಿ ಅಂತ ಈ ಶಬ್ದಗಳು ಕಿವಿಗೆ ಬೀಳ್ತಿದ್ರೆ ಒಂದಲ್ಲ ಒಂದಿನ ಎನ್ಕ್ಯಾಚ್ ಆಗುತ್ತೆ, ಆ ಮಕ್ಕಳಿಗೆ ಸದ್ಬುದ್ಧಿ ಬರುತ್ತೆ. ಇದು ಕೇವಲ ನನ್ನ ಶಬ್ದ ಅಲ್ಲ, ವೇದವ್ಯಾಸ ದೇವರ ಶಬ್ದಗಳು ಇದರೊಳಗಿದೆ. ಆದ ಕಾರಣ ಪುಟ್ಟ ಮಕ್ಕಳ ಕಿವಿಗೆ ಹಸಿ ಮಡಿಕೆ ಇದ್ದಾಗದು ನೀವು ಎಂಥದ್ದನ್ನು ಕಾರ್ವಿಂಗ್ ಮಾಡ್ತೀರಿ ಬದುಕಿನ ಮಕ್ಕಳ ಮನಸ್ಸಿನಲ್ಲಿ ಮೂಡತ್ತೆ. ವಯಸ್ಸಾದ ಮೇಲೆ ನೀವು ಕೊಟ್ಟರೆ ಅದು ಮೂಡೋಲ್ಲ. ಆದ ಕಾರಣ ಸಣ್ಣ ವಯಸ್ಸಿನಲ್ಲಿ ಇಂಥ ಧರ್ಮದ ಬಗ್ಗೆ ನಾವು ತಿಳಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಗೃಹೇಶು ಯೇಷು ಅತಿಥಯ ಅನಾರ್ಚಿತ ಸಲೀಲೈರಪಿ ಯದಿ ನಿರ್ಯಾಂತಿತೇನು. ನಮ್ಮ ಪ್ರೇತರಾಜಗಳು ಒಂದು ಸ್ವಲ್ಪ ನೀರಿನಿಂದಲೂ ಆಧರಿಸಲ್ಪಡೋಲ್ಲ. ಆ ಮನೆ ನಿಶ್ಚಯವಾಗಿ ಸ್ಮಶಾನಕ್ಕೆ ಸಮಾನ. ಮನೆಗೆ ಬಂದವ್ರಿಗೆ ಇಲ್ಲೆಲ್ಲ ಏನು ತೃಷ್ಯ ತೊಗೊಳ್ತೀರಿ ಕೇಳಬೇಕಂತ, ಏನು ತೊಗೊಳ್ತೀರಿ ಕೇಳಬೇಕಂತ. ಕೆಲವು ಕೇಳೋಲ್ಲ, ಕೆಲವು ಅಯ್ಯೋ ನಿಮ್ಮದು ಸುಡುಗಾಡು ಮಡಿ, ನಮ್ಮ ಮನೇಲಿ ಏನು ಅವ್ರನ್ನ ಬೈದೇ ಬಿಡ್ತಾರೆ ಬಂದವ್ರನ್ನೇ. ನಿಮಗಾಗ್ತಿದ್ರೆ ಹೇಳಿ ನೀವೇನು ತೊಗೊಳ್ತೀರಿ, ಹಾಲು ತರಿಸ್ಕೊಡ್ಲಾ, ಅಗ್ಗಿಷ್ಟಿಗೆ ಕೊಡ್ಲಾ, ಬಿಸಿ ಮಾಡ್ಕೊಳ್ತೀರಾ, ಏನಾದ್ರು ಕೇಳಬೇಕು. ಕೇಳೋಕ್ಕೇನು ಖರ್ಚು ಮಾಡಿ ಕೇಳೋದೇ ಇಲ್ಲ. ಹೀಗೆಲ್ಲ ಕೇಳ್ತಾ ಕಡೆಗಂತ ಇದ್ದಾರೆ, ಅಪಿ ಸರ್ವೇ ಕುಶಲಿನ್ಯಃ ತವ ಪುತ್ರ ಮನಸ್ವಿನಿ. ನಿನ್ನ ಮಕ್ಕಳು ಒಂದೊದ್ದೇ ತಡ ಮತ್ತು ಅಳ್ಳಿಕ್ಕೆ ಶುರು ಮಾಡಿದ್ಲು ಅದಿತಿ. ಹೋ ಅಂತ ಅಳ್ತಾ ಇದ್ದಾಳೆ. ಕಶ್ಯಪರು ಕೇಳಿದ್ರು, ಏನಾಯಿತು ಹೇಳು. ಎಲ್ಲ ಕೆಲಸ ಮನೇಲಿ ನಡೆಯೋದೆಲ್ಲ ನಡೀತಾ ಇದೆ, ಆಗೋದೆಲ್ಲ ಆಗ್ತಾ ಇದೆ. ಆದರೆ ಏನು ಮಾಡಲಿ, ನನ್ನ ಮಕ್ಕಳು ಮಾತ್ರ ಪರೈಹಿ ವಿವಸಿತ ಸಾಹಂ. ನಾನು ಕಣ್ಣೀರಲ್ಲಿ ಮುಳುಗಿ ಹೋಗಿದ್ದೇನೆ. ಕಾರಣ ನನ್ನ ಮಕ್ಕಳೆಲ್ಲ ಎಲ್ಲಿ ವಾಸ ಮಾಡ್ತಾ ಇದ್ದಾರೋ ಅಡ್ರೆಸ್ ಇಲ್ದಾಗ ಹೋಗಿಬಿಟ್ಟಿದ್ದಾರೆ. ನನ್ನ ಮಕ್ಕಳಿಗೆ ಸ್ಥಾನ ಕಳ್ಕೊಂಡಿದ್ದಾರೆ, ಸಂಪತ್ತು ಕಳ್ಕೊಂಡಿದ್ದಾರೆ. ನನ್ನ ಮಕ್ಕಳಿಗೆ ಉದ್ಯೋಗ ಇಲ್ಲ ಅಲ್ವಾ. ನಾವೆಲ್ಲ ದೇವ್ರ ಹತ್ರ ಹೋಗಿ ತಿರುಪತಿಗೆ ಹೋಗಿ ಪಂಡರಾಪುರಕ್ಕೆ ಹೋಗಿ ನಾವು ದೇವ್ರಿಗೆ ಏನು ಹೇಳಿ, ಸ್ವಾಮಿ ಮಗಳಿಗೊಂದು ಗಂಡು ಹುಡುಕ್ಸೋ, ಮಗನಿಗೊಂದು ಸೊಸೆ ಕೊಡಿಸು, ಮಗನಿಗೊಂದು ಕೆಲಸ ಕೊಡಿಸು, ನನ್ನ ಮಗ ಡಾಕ್ಟ್ರಿಗೆ ಹಾಕಿದ್ದಾನೆ ಕೆಲಸ ಕೊಡೋ, ಇದು ಕೇಳ್ತಿರ್ತೀವಲ್ಲ. ದೇವರಿಗೆ ಈ ಕಂಪ್ಲೇಂಟ್ ಹೇಳೋರನ್ನ ಕಂಡ್ರೆ ಆಗಲ್ಲ. ದೇವ್ರ ಅವನ ಹತ್ರ ಹೇಳಬೇಡಿ. ಯಾಕೆ ಗೊತ್ತಾ, ನಿಮಗೆ ಗೋಲ್ಡ್ ಸಪ್ಲೈ ಮಾಡಿದ್ದೆ ಅವನು. ನಿಮ್ಗೇನೇನು ಪ್ರಾಬ್ಲಮ್ ಇದೆಯಲ್ಲ ಅದು ಕೊಡೋನು ಯಾರು? ಭಯಕೃತ್ ಭಯನಾಶನ. ಸಂಸಾರದಲ್ಲಿ ಭಯವನ್ನು ಉಂಟು ಮಾಡಿದವನೇ ಅವ. ನಿಮ್ಮ ತೊಂದರೆ ತಾಪತ್ರಯಕ್ಕೆ ಹೇಳ್ರಿ, ನನ್ನ ಹತ್ರ ಬರಬೇಡ, ನನ್ನ ಹತ್ರ ದೇವರಿದ್ದಾನೆ ಅಂತ ತೊಂದರೆಗಳಿಗೆ ಹೇಳಿ. ದೇವರ ಹತ್ರ ತೊಂದರೆ ಹೇಳಬೇಡಿ, ತೊಂದರೆಗಳಿಗೆ ಹೇಳಿ ನನ್ನ ಹತ್ರ ದೇವರಿದ್ದಾನೆ. ಹಾಗೆ ಹೇಳಿದಾಗ ತೊಂದರೆಗಳೇ ದೂರ ಸರಿಸ್ಕೊಳ್ಳುತ್ತಂತೆ. ಇಲ್ಲಿ ಆ ತಾಯಿ ಆ ಗಂಡನ ಮುಂದೆ ಹೇಳ್ತಾ ಇದ್ದಾಳೆ, ನನ್ನ ಮಕ್ಕಳು ಎಲ್ಲಿದ್ದಾರೋ ಗೊತ್ತಿಲ್ಲ. ಐಶ್ವರ್ಯ ಪ್ರಬಲೈರ್ಮಮ, ಬಲಿಷ್ಠರಾದ ನನ್ನ ಸವತಿಯ ಮಕ್ಕಳು. ಈ ಸವತಿ ಅಂದ್ರೆ ಯಾರಿಲ್ಲ ರೀ, ಇವಳು ಸ್ವಂತ ಅಕ್ಕ ತಂಗೀರೇ 17 ಜನ ಒಬ್ಬನ್ನೇ ಮದುವೆ ಆಗಿದ್ದಾರೆ ಕಶ್ಯಪರನ್ನು. ಅದಿತಿ, ದಿತಿ, ಧನು ಮತ್ತು ಮುನಿ, ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಮಕ್ಕಳು. ತಿಮಿ ಅಂತ ಒಬ್ಬ ಹೆಂಡತಿ, ಕಶ್ಯಪರ ಹೆಂಡತಿ. ಅವಳು ಹೊಟ್ಟೆಯಲ್ಲಿ ಹುಟ್ಟಿದ್ದೆಲ್ಲ ತಿಮಿಂಗಿಲಗಳು, ಜಲಚರಗಳು. ವಿನುತ ಅಂತ ಒಬ್ಬ ಹೆಂಡತಿ, ಆ ಹಾರೋ ಹಕ್ಕಿಗಳೆಲ್ಲ ಅವಳ ಹೊಟ್ಟೆ ಒಳಗೆ. ಕದ್ರು ಅಂತ ಒಂದು ಹೆಂಡತಿ, ಎಲ್ಲ ವಿಷ ಜಂತುಗಳು ಅಲ್ಲಿ. ಅದಿತಿಯಲ್ಲಿ ಹುಟ್ಟಿದವರು ಆದಿತ್ಯರು, ಧನುವಿನಲ್ಲಿ ಹುಟ್ಟಿದವರು ದಾನವರು, ಮುನಿಯಲ್ಲಿ ಹುಟ್ಟಿದವರು ಅಪ್ಸರಾ ಸ್ತ್ರೀಯರು. ಹೀಗೆಲ್ಲ ಅವರಲ್ಲಿ ಎಲ್ಲ ಅವ್ರ ಮನೇಲಿ ಪೂರಾ ಎಲ್ಲ ಪಶುಗಳು, ಪ್ರಾಣಿಗಳು, ಕಾಡು ಪ್ರಾಣಿ, ಮನುಷ್ಯರು. ಯಾರದು? ಕಶ್ಯಪ. ಅದಕ್ಕೆ ಇವತ್ತು ಗೋತ್ರ ಗೊತ್ತಿಲ್ಲದೆ ಇದ್ದವ್ರು ಯಾವ ಗೋತ್ರ ಹೇಳಬೇಕು? ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಿಂದ ಫಾದರ್, ಗಾಡ್ ಫಾದರ್, ಗ್ರೇಟ್ ಫಾದರ್, ಗ್ರ್ಯಾಂಡ್ ಫಾದರ್. ಯಾರವರು? ಕಶ್ಯಪರು. ಅವಳು ಹೇಳ್ತಾ ಇದ್ದಾಳೆ ಹೆಂಡತಿ, ನನ್ನ ಸವತಿಯ ಮಕ್ಕಳು ನನ್ನ ಎಲ್ಲ ಸಂಪತ್ತನ್ನು ಕಿತ್ಕೊಂಡು ಬಿಟ್ಟಿದ್ದಾಳೆ. ಅಂದರೆ
ಅಕ್ಕ ತಂಗಿರನ್ನ ಒಂದೇ ಮನೆಗೆ ತಂದ್ಕೊಂಡ್ರೆ ಜಗಳ ಆಗಲ್ಲ ಅಂತ ಕೆಲವರು ಅಕ್ಕ ತಂಗಿರನ್ನೇ ಮದುವೆ ಅಕ್ಕ ತಂಗಿರಂತ ಮಾಡ್ಕೊಂಡ್ವಿ ಆಚಾರ್ಯ ಸಾಕೋಯ್ತು ಅಂತಾರಲ್ಲ. ಇಲ್ಲಿ 17 ಜನ ಅಕ್ಕ ತಂಗಿಯರು ಒಂದೇ ಗಂಡನ ಮದುವೆ ಆಗಿದ್ದು ಕಶ್ಯಪರನ್ನು. ಅವ್ರ ಮನೇಲಿ ಈ ಅದಿತಿ ಹೇಳ್ತಾಳೆ, ದಿತಿಯ ಮಕ್ಕಳು ಕಳ್ಕೊಂಡದ್ದು ಸಿಗಬೇಕು. ನೋಡಿ ಈ ಕಥೆ ಏನು ಗೊತ್ತಾ, ಕಳ್ಕೊಂಡದ್ದು ಸಿಗಬೇಕಾದ್ರೆ ಏನು ಮಾಡಬೇಕು ಹೇಳಿ ಅಂತ ಏನು ಕಳ್ಕೊಂಡಿಲ್ಲ ಅಂತ ತುಂಬ ಜನ. ಕೆಲವ್ರಿಗೆ ಕಳೆದೋಗಿರೋದೇ ಗೊತ್ತಿರಲ್ಲ ರೀ. ಕಳೆದೋಗಿರೋದು ಗೊತ್ತಾದರೆ ಕಳೆದೋಗಿದೆ ಅಂತ ಹುಡುಕ್ಬೋದು ಅಲ್ವಾ. ಈ ಕೆಲವರು ಕಿವಿಗೆ ಏನೋ ಒಂದು ಸಣ್ಣದೊಂದು ಆಭರಣ ಮಾಡಿಸ್ಕೊಂಡು ಹೋಗಿರ್ತಾರೆ, ಓಡುವಾಗ ಬರುವಾಗ ಎಲ್ಲೋ ಬಿದ್ದು ಹೋಗ್ಬಿಟ್ಟಿರುತ್ತೆ. ಮನೆಗೆ ಹೋಗಿ ಕನ್ನಡಿ ನೋಡ್ಕೊಳ್ತಾರೆ, ನೆನಪಿ ವೆಯ್ಟ್ ಇದ್ದರೆ ಬಿದ್ದರೆ ಗೊತ್ತಾಗತ್ತಪ್ಪ. ಅದು 2 ಗ್ರಾಮ್ 3 ಗ್ರಾಮ್ ಮಾಡಿಸ್ಕೊಂಡಿರ್ತಾರೆ. ಹೀಗೆ ಹಾಗೆ ನೋಡುವಾಗ ಎಲ್ಲಿ ಬಿದ್ದಿರುತ್ತೆ. ಮನೆಗೆ ಹೋದ್ಮೇಲೆ ಗಾಬರಿ, ಮದುವೆ ಮನೆ ಅಲ್ಲಿ ಎಲ್ಲಿ ನಿಮ್ಮದು ಕಿವಿದು ಹುಡುಕೋದು ಅಲ್ವಾ. ಕಳ್ಕೊಂಡಿದ್ದೇ ಗೊತ್ತಿಲ್ಲ ರೀ. ನಾವೇನು ಕಳ್ಕೊಂಡಿದ್ದೀವಿ ಗೊತ್ತಾ, ಅಲ್ಲಿದೆ ನಮ್ಮ ಅಲ್ವಾ. ನಿಮಗೆಲ್ಲ ಗೊತ್ತಲ್ಲ, ನೀವೆಲ್ಲ ಬಂದಿರೋದು ಸುಮ್ಮನೆ, ಇದು ಯಾರ್ದು ಮನೆ ಅಲ್ಲ, ಇಲ್ಲಿ ಕೂತಿದ್ದೀರಲ್ಲ, ಪುರಾಣ ಆದ ತಕ್ಷಣ ಹೋಗ್ಬೇಕು. ಅಲ್ಲಿದೆ ನಿಮ್ಮ ಮನೆ, ಎಲ್ಲಿದೆಯೋ ನಂಗೆ ಗೊತ್ತಿಲ್ಲ. ಯೋಚನೆ ಮಾಡಿ, ನೀವು ಪುರಾಣಕ್ಕೆ ಬಂದಿದ್ದೀರಿ, ಪುರಾಣ ಆದಮೇಲೆ ಮನೆಗೆ ಹೋಗ್ಬೇಕು. ನಿಮಗೇನಾದರೂ ಬೈ ಚಾನ್ಸ್ ನಿಮ್ಮ ಮನೆ ಎಲ್ಲಿದೆ ಅಂತ ಮರ್ತೋದ್ರೆ ಏನು ಮಾಡ್ತೀರಿ ಹೇಳಿ. ಬೈ ಚಾನ್ಸ್ ಆಗ ನೆಟ್ ಲೂಸ್ ಆಗಿಬಿಟ್ರೆ ಅವ್ರು ಎಲ್ಲಿ ಬರ್ತಾರೋ ಅಲ್ಲೇ. ನನಗೂ ಒಮ್ಮೊಮ್ಮೆ ಗಾಬರಿ, ದೇವ್ರು ಇಷ್ಟೆಲ್ಲ ಕೊಟ್ಟಿದ್ದಾನೆ, ಏನಾರು ಮರವೂ ಇದೆ ನಮಗೆ, ಮರವಿಲ್ವೇ. ಕೆಲವರು ಹೆಲ್ಮೆಟ್ ಹಾಕ್ಕೊಂಡು ಸೀದಾ ಮನೆಗೆ ಬಂದುಬಿಡ್ತಾರೆ, ಸ್ಕೂಟ್ರೇ ಇರಲ್ಲ, ಸ್ಕೂಟ್ರಲ್ಲೇ ಬಿಟ್ಬಿಟ್ಟಿರ್ತಾರೆ. ಭಯ, ಪೊಲೀಸ್ನವ್ರು ಭಯಕ್ಕೆ ಬರೀ ಹೆಲ್ಮೆಟ್ ಹಾಕ್ಕೊಂಡೆ ಹೊರಗೆಲ್ಲ ಆಗಿರುತ್ತಲ್ಲ, ಮರ್ತೇ ಹೋಗ್ಬಿಡುತ್ತೆ, ಗೊತ್ತಾಗಲ್ಲ. ಮರವಿದೆ. ಏನಾರು ಬೈ ಚಾನ್ಸ್ ರಾತ್ರಿ ಮಲಗಿ ಬೆಳಗ್ಗೆ ಏಳುವಾಗ ಹೆಂಡತಿ ಮರ್ತೋಗಿದ್ರಿ ಏನು ಮಾಡ್ತೀರಿ, ಗಂಡ ಮರ್ತೋದ್ರೆ ಏನು ಖುಷಿ ನೋಡಿ. ಮರೆಯಲ್ಲ, ಏನು ಮಾಡಿದ್ರೂ ಮರೆಯಲ್ಲ ಅವು. ದೇವರು ಏನಾದ್ರು ಮರೆಸಿದ್ರಿ ಏನು ಮಾಡ್ತೀರಿ. ನಿಮ್ಗೆ ಗೊತ್ತಿದ್ದ ದೊಡ್ಡ ವಿಜ್ಞಾನಿಗಳು ಜ್ಞಾನಿಗಳು ಕೋಮಾ ಸ್ಟೇಜ್ಗೆ ಹೋದರೆ ಕಟ್ಕೊಂಡು ಹೆಂಡ್ತಿನ ಐಡೆಂಟಿಫೈ ಮಾಡಲ್ಲ, ಹೆಂಡತಿ ಗಂಡನ್ನು ಐಡೆಂಟಿಫೈ ಮಾಡಲ್ಲ. ಹಾಗಾದ್ರೆ ದಿಯೋಯೋನ ಪ್ರಚೋದಯ. ನಾವೆಲ್ಲ ಕಳ್ಕೊಂಡಿರೋ ಮನೆ ಅಲ್ಲಿದೆ, ಮನೆಯೇ ಕಳ್ಕೊಂಡಿದ್ದೀವಿ. ಕಳೆದುಕೊಂಡ ನಮ್ಮ ಮನೆ ಮೋಕ್ಷ, ಅದನ್ನು ಮತ್ತೆ ಪಡಿಬೇಕಾದ್ರೆ ಏನು ಮಾಡಬೇಕು ಅನ್ನುವ ಕಥೆ ಭಾಗವತದಲ್ಲಿ ವರ್ಣನೆ ಮಾಡ್ತಾ ಇದೆ. ನಾವೆಲ್ಲ ದೊಡ್ಡ ಸಂಪತ್ತು ಕಳ್ಕೊಂಡ್ಬಿಟ್ಟಿದ್ದೀವಿ, ಇನ್ಯಾವುದಿದೆ ಅದನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಏವಂ ಅಭ್ಯರ್ಥಿತೋದಿತ್ಯ ಕಸ್ತಾಂ ಸ್ಮಯನ್ನಿವ. ಹೆಂಡತಿ ಅದಿತಿ ಈ ರೀತಿ ಕೇಳುವಾಗ ಕಶ್ಯಪರು ನಗುತ್ತಾ ಅಂತಾರೆ, ಅಹೋ ಮಾಯಾಮಯಂ ವಿಷ್ಣೋಹೋ ಸ್ನೇಹಬಂಧಮಿದಂ ಜಗತ್. ಎಂಥ ದೇವರ ಮಾಯೆ ಅಲ್ವಾ. ಮಕ್ಕಳ ಮೇಲೆ ತಂದೆ ತಾರೆ ನಾವೇನು ಪ್ರೀತಿ ಮಾಡ್ತೀವಿ ರೀ ಮಕ್ಕಳನ್ನು. ಪ್ರಾಣಿಗಳು ನೀವೆಲ್ಲ ನೋಡಿದಿರಿ, ಕೋತಿಗಳು ಎಷ್ಟು ಪ್ರೀತಿ ಮಾಡುತ್ತೆ, ಭಾರಿ ಆಶ್ಚರ್ಯ ಆಗುತ್ತೆ ಪ್ರಾಣಿಗಳ ಪ್ರೀತಿಯನ್ನು ನೋಡ್ತಾ ಇದ್ವಿ. ನಾವಷ್ಟು ಮಾಡಲ್ಲ. ನಾವು ಒಂದೊಂದು ಸತಿ ಕೆಟ್ಟ ಸಿಟ್ಟು ಮಾಡ್ಕೊಂಡು ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡಿದ್ವಿ, ಎಷ್ಟು ಆ ಸ್ನೇಹವನ್ನು ಆ ಪ್ರೀತಿಯನ್ನು ಭಗವಂತ ಕೊಟ್ಟು ಬಿಡ್ತಾನೆ. ಉತ್ತರ ದೇವಿಯ ಹೊಟ್ಟೆಯಲ್ಲಿ ಪರೀಕ್ಷಿತ ಇದ್ದ. ಅಮ್ಮ ಮಗುವಿನ ಮುಖ ಕೂಡ ನೋಡಿಲ್ಲ.